ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ನಿನ್ನೆಯಿಂದ ಬರ್ತಾ ಇರುವಂಥ ಅಪ್ಡೇಟ್ ಏನು ಅಂತಾರೆ, T20 ವರ್ಲ್ಡ್ ಕಪ್ ರಿಲೇಟೆಡ್ ವಿಸಾನ ಡಿಲೇ ಮಾಡ್ತಾ ಇದೆ ಇಂಡಿಯಾ ಅಂತ. ಅಂದರೆ ಓವರ್ಸೀಸ್ ಪ್ಲೇಯರ್ಗಳು ಅಂತ ಬಂದಾಗ ಪಾಕಿಸ್ತಾನ ಬೇಸ್ ಇರುವಂಥ, ಅಂದರೆ ಪಾಕಿಸ್ತಾನ ಇನ್ಹೆರಿಟೆನ್ಸ್ ಇರುವಂಥವ್ರು, ಪಾಕಿಸ್ತಾನಿಗೆ ಸ್ವಲ್ಪ ಹಂಗೆ ಲಿಂಕ್ ಆಗೋರು ಏನಾದ್ರು ಇತ್ತು ಅಂತಂದರೆ ಅವ್ರ ವಿಸಾಗಳನ್ನೆಲ್ಲ ಡಿಲೇ ಮಾಡ್ತಾ ಇದೆ ಅಂತ ಅಪ್ಡೇಟ್ ಬಂದಿದೆ. ಬೇಕು ಅಂತ ವಿಸಾನ ಕೊಡ್ತಾ ಇಲ್ಲ ಅಂತ. ಸೊ ಸೀನ್ ಅದಲ್ಲ, ಹಿಂದೆನೂ ಕೂಡ ಆಗಿತ್ತು. ಬಶೀರ್ ವಿಚಾರದಲ್ಲಿ ಆಗಿರ್ಬೋದು, ಇಂಡಿಯಾದಲ್ಲಿ ಆಡೋ ವಿಚಾರದಲ್ಲಿ ಅವಾಗಲೂ ಕೂಡ ವೀಸಾ ಡಿಲೇ ಆಗಿತ್ತು. ನೋಡಿದ್ವಿ ಪಾಕಿಸ್ತಾನ ಸ್ವಲ್ಪ ಹಂಗೆ ಇರೋವಂಥ ಪ್ಲೇಯರ್ಸು, ಅಂದರೆ ಪಾಕಿಸ್ತಾನ ಫಸ್ಟ್ ಹೋಮ್ ಆಗಿರುತ್ತೆ, ಆಮೇಲೆ ಮತ್ತೆ ಇಲ್ಲಿ ಬಂದ್ಬಿಟ್ಟು ಸಿಟಿಸನ್ಶಿಪ್ನ ತೊಗೊಂಡಿರುವಂಥ ಪ್ಲೇಯರ್ಗಳು. ಸೊ ಅಂಥ ಪ್ಲೇಯರ್ಗಳು ಅಥವಾ ಅವ್ರ ಅಪ್ಪ ಅಮ್ಮ ಪಾಕಿಸ್ತಾನ ಆಗಿರುವಂಥ ಪ್ಲೇಯರ್ಗಳು. ಸೊ ಇವ್ರದೆಲ್ಲ ವೀಸಾ ಡಿಲೇ ಏನಕ್ಕಾಗುತ್ತೆ ಅಂತಂದರೆ ಬೇಸಿಕಲಿ ಪ್ರೋಸೆಸ್ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ. ಅದು ಬಿಡ್ತು ಅಂತಂದರೆ ಮುಂಚೆನೂ ಡಿಲೇ ಆಗ್ತಿದೆ, ಇವಾಗ T20 ವರ್ಲ್ಡ್ ಕಪ್ಪಿಗೋಸ್ಕರ ಮಾತ್ರ ಡಿಲೇ ಆಗ್ತಾ ಇದೆ. ಪೆಂಡಿಂಗಲ್ಲಿ ಇಟ್ಟಿದ್ದಾರೆ ಇವರ ವಿಸಾನ, ಕೊಡೋದಿಲ್ಲ ಇವರಿಗೆ ವಿಸಾನ ಅಂತ ಎಲ್ಲೂ ಸಹ ಹೇಳಿಲ್ಲ. ರಿಯಾನ್ ಅಹಮದ್ ಜೊತೆಗೆ ಯಾರ್ಯಾರು ಇವರಿಬ್ಬರದು ಡಿಲೇ ಆಗಿದ್ದಾರೆ, ಆದಿಲ್ ರಶೀದ್ ಜೊತೆಗೆ ರಿಯಾನ್ ಅಹಮದ್, ಇಂಗ್ಲೀಷ್ ಪ್ಲೇಯರ್ಸ್ಗಳು. ಸೊ ಈ ಇಬ್ಬರು ಪ್ಲೇಯರ್ಸ್ಗಳು ಪಾಕಿಸ್ತಾನ ಬೇಸ್ ಇದೆ. ಸೊ ಆದ್ದರಿಂದ ಇವರಿಬ್ಬರದು ಕೂಡ ಇವಾಗ ಡಿಲೇ ಆಗಿದೆ. ಜೊತೆಗೆ USA ಪ್ಲೇಯರ್ ಒಬ್ರದ್ದು ಕೂಡ, ಅವ್ರದ್ದು ಕೂಡ ಡಿಲೇ ಆಗಿದೆ, ಯಾಕಂದರೆ ಅವ್ರದ್ದು ಕೂಡ ಪಾಕಿಸ್ತಾನ್ ಬೇಸ್ ಇರೋದ್ರಿಂದ. ಕೊಡ್ತಾರೆ ಇವರಿಗೆ ವಿಸಾನ ಕೊಡೋದೇ ಇಲ್ಲ ಅಂತಲ್ಲ, ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ, ವೆಯ್ಟ್ ಮಾಡಬೇಕಾಗತ್ತೆ. ಇದು ಹಿಂದೆನೂ ಕೂಡ ಆಗಿದೆ ಡಿಲೇ. ಏನು ಫಾರ್ ದ ಫಸ್ಟ್ ಟೈಮ್ ಏನು ವರ್ಲ್ಡ್ ಕಪ್ಪಿಗೋಸ್ಕರ ಇವ್ರನ್ನೆಲ್ಲ ಬ್ಯಾನ್ ಮಾಡ್ತಾ ಇದೆ BCCI, ಇಂಡಿಯನ್ ಗೌರ್ಮೆಂಟ್ ಇವ್ರನ್ನೆಲ್ಲ ಅಪೋಸ್ ಮಾಡ್ತಾ ಇದೆ ಅನ್ನೋ ಥರ ಎಲ್ಲ ಏನಿಲ್ಲ. ಇವಾಗ ಮಾಡಿರೋದೇ ಸಾಕು, ಇನ್ನೂ ಜಾಸ್ತಿ ಮಾಡ್ತು ಅಂತಂದರೆ ವರ್ಲ್ಡ್ ಕಪ್ ನೀವೇ ಇಟ್ಕೊಂಬಿಡಿ, ಇಂಡಿಯಾದವರೇ ನಾವು ಆಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ ಅಷ್ಟೇ. ಆ ಥರ ಎಲ್ಲ ಮಾಡ್ತು ಅಂತಂದರೆ. ಅಪ್ಡೇಟ್ ನಂಬರ್ 2, ಯುವರಾಜ್ ಚಾಹಲ್ ಅವರು ಒಂದು ಪೋಸ್ಟ್ನ ಮಾಡಿದ್ದಾರೆ ಎಕ್ಸಲ್ಲಿ. ಕುಲ್ದೀಪ್ ಯಾದವ್ ಇಸ್ ನಂಬರ್ 1 ಸ್ಪಿನ್ನರ್ ಇನ್ ಓಲ್ ವರ್ಲ್ಡ್ ಅಂತ ಹಾಕೊಂಡಿದ್ದಾರೆ. ಕುಲ್ಚಾ ಜೋಡಿ ಜಮಾನ ಆಗೋಗ್ಬಿಡ್ತು ಗುರು. ನಮ್ಮ ಇಂಡಿಯನ್ ಟೀಮಲ್ಲಿ ಕುಲ್ಚಾ ಜೋಡಿನ ನೋಡ್ಬಿಟ್ಟು ಕುಲ್ಚಾ ಅಂತಲೇ ಫೇಮಸ್ ಆಗೋಗ್ಬಿಟ್ಟಿದ್ರು ಇಬ್ಬರು ಕೂಡ, ಒಬ್ರಿಗೆ ಒಬ್ಬರು ಪೈಪೋಟಿನ ಕೊಡ್ತಾಯಿದ್ರು. ಸೊ ಇವಾಗ ನೋಡಿ ಕೆಳಗಡೆ ಹೋಗಿರುವಂಥ ಯುವರಾಜ್ ಚಾಹಲ್ ಮತ್ತೆ ಮೇಲೆತ್ತುತ್ತಾ ಇದ್ದಾರೆ ಕುಲ್ದೀಪ್ ಯಾದವ್ ಅವ್ರನ್ನ. ಸೊ ಇದು ತೋರಿಸುತ್ತೆ ಅವರ ಫ್ರೆಂಡ್ಶಿಪ್ ಯಾವ ಥರ ಇದೆ ಅಂತ. ಅಪ್ಡೇಟ್ ನಂಬರ್ 3, ಫ್ಯಾನ್ಸ್ ಪವರ್ ಯಾವ ಥರ ಇದೆ ಅಂತ ICCಗೆ ಮತ್ತೆ ಗೊತ್ತಾಗಿದೆ. ICC ಅವರ ಡೇಟಾಬೇಸಲ್ಲಿ ರಾಂಗ್ನ ತೋರಿಸ್ಬಿಟ್ಟಿತ್ತು. ಅಂದರೆ ಒಂದು ಪೋಸ್ಟ್ನ ಬಿಟ್ಟಿತ್ತು ICC ಅವರು. ಸರ್ ವಿವಿಯನ್ ರಿಚರ್ಡ್ಸು ಜಾಸ್ತಿ ನಂಬರ್ ಆಫ್ ಡೇಸು ICCಯ ರ್ಯಾಂಕಿಂಗಲ್ಲಿ ಟಾಪಲ್ಲಿದ್ರು ಅಂತ. ಅದೇ ODI ರ್ಯಾಂಕಿಂಗ್ ಅಂತ ಬಂದಾಗ 2306 ದಿನ ಅವರೇ ಟಾಪ್ ಮಾಡಿದ್ರು ಅಂತ. ಸೆಕೆಂಡ್ ಬಂದ್ಬಿಟ್ಟು ಬ್ರಯನ್ ಲಾರಾ, ಅದು 2079 ದಿನ ಅವರು ಟಾಪಲ್ಲಿದ್ರು ಅಂತ, ನಂಬರ್ 1 ಪೊಸಿಷನ್ಲಿದ್ರು ಅಂತ. ಆ್ಯಂಡ್ ಥರ್ಡ್ ಬಂದ್ಬಿಟ್ಟು ಮೈಕಲ್ ಅವ್ರನ್ನ ಹಾಕಿದ್ರು. ಆ್ಯಂಡ್ ಫೋರ್ತ್ ಬಾಬರ್ ಆಜಮ್ ಇದ್ದಾರೆ. ವಿರಾಟ್ ಕೊಹ್ಲಿ ಅಟ್ ದ ಲಿಸ್ಟ್ ಆಫ್ 825 ಡೇಸು, ಅಂದರೆ 825 ಡೇಸ್ ಮಾತ್ರ ವಿರಾಟ್ ಕೊಹ್ಲಿ ಅವರು ನಂಬರ್ 1 ಸ್ಲಾಟಲ್ಲಿ ಇದ್ದಾರೆ ಅಂತ ಇವರು ಅದನ್ನು ಪ್ರೊಜೆಕ್ಟ್ ಮಾಡಿದರು. ಸೊ ಫ್ಯಾನ್ಸ್ಗಳು ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ರೊಚ್ಚಿಗೆ ಹೇಳ್ತಾ ಇದ್ರು, ಅವಾಗ ಅದನ್ನು ಡಿಲೀಟ್ ಮಾಡಿಬಿಟ್ಟು ಅವಾಗ ಕ್ಲಿಯರ್ ಕಟ್ ಕ್ಲಾರಿಟಿನ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ 1547 ದಿನ ಇಂದ 3ನೇ ಪೊಸಿಷನಲ್ಲಿ ಇದ್ದಾರೆ ಅಂತ ಆ್ಯಕ್ಚುಯಲ್ ಸ್ಟ್ಯಾಟ್ಸ್ನ ಹೇಳಿದ್ದಾರೆ. ವಿರಾಟ್ ಕೊಹ್ಲಿ ಅವರ ಫ್ಯಾನ್ ಬೇಸ್ ಯಾವ ಥರ ಇದೆ ಅಂತ ಅಂದರೆ ಜಗಳ ಮಾಡ್ಬಿಟ್ರು ಗುರು. ಪೋಸ್ಟ್ ಡಿಲೀಟ್ ಆಗೋರ್ಗೂ ಬಿಡಲಿಲ್ಲ. ವಿರಾಟ್ ಕೊಹ್ಲಿ ಏನು ಹಿಂಗೆ ಹಾಕೊಂಡಿದ್ದೀರ ನೀವೆಲ್ಲ, ಫೇಕ್ ಹಾಕಂತ ಇದ್ದಾರೆ ICC ಅವ್ರು ಆಗಿಬಿಟ್ಟು. ಇನ್ನೊಂದ್ಸಲ ಅಮ್ಮಿಕೊಂಡು ಅಂದರೆ ಸ್ಟ್ಯಾಟ್ಸ್ನ ಚೆಕ್ ಮಾಡಿ ಅಂತ ಚಾಟಲ್ಲಿ ಹಾಕೊಂಡೆಲ್ಲ ಮಕ್ಕೆ ಉಗ್ದವ್ರೆ. ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ ಹಾವಳಿಯಿಂದ ICC ಅವರು ಇವಾಗ ಅಫಿಷಿಯಲ್ ಸ್ಟೇಟ್ಮೆಂಟ್ನ ಬರೆದ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ. ನಿಮ್ಮದು ಅವಳಿ ತಡ್ಕೊಳಕ್ಕಾಗಲ್ಲಪ್ಪ, ರಾಜ್ದಿರಾ 1542 ದಿನ ಅಂತ. ಅಪ್ಡೇಟ್ ನಂಬರ್ 4, ಏನಪ್ಪ ಇದು ಸ್ಟೀವ್ ಸ್ಮಿತ್ ಇದು ಅವಳಿ ಬಿಗ್ ಬ್ಯಾಶ್ ಲೀಗಲ್ಲಿ ಸಿಡ್ನಿ ಸಿಕ್ಸರ್ಸ್ಗೆ ಆಡ್ತಿರುವಂಥ ಸ್ಟೀವ್ ಸ್ಮಿತ್ 41 ಬಾಲಿಗೆ ಸೆಂಚುರಿನ 41 ಬಾಲು, ಅದರಲ್ಲಿ 8 ಡಾಟ್ಸು, 5 4, 9 6ನ ಇಳಿಸಿರುವಂಥವ್ರು. 243 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ನ ಆಡಿದ್ದಾರೆ ಸ್ಟೀವ್ ಸ್ಮಿತ್. ಏನಪ್ಪ IPL ಎಲ್ಲ ಅನ್ಸೊಳ್ಳಾಗ್ತಾರೆ, ಇಲ್ಲಿ ನೋಡ್ತಂದ್ರೆ ಹಿಂಗೆ ಆಡ್ತಾರಲ್ಲ ಗುರು ಅಂತ ಕೇಳ್ತು ಅಂತಂದರೆ, IPL ಎಲ್ಲ ಹಂಗೆ ಆಡ್ತಾರೆ, ಇಲ್ಲಿ ಹಿಂಗೆ ಆಡ್ತಾರೆ ಅಷ್ಟೇ. ಬಿಗ್ ಬ್ಯಾಶಲ್ಲಿ ಆಡೋವಂಥ ಪ್ಲೇಯರ್ಸ್ಗಳೆಲ್ಲರೂ ಸಕ್ಸಸ್ ಕಾಣ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಇಲ್ಲಿ ಕರ್ಕೊಂಬಂದು ಆಡಿಸ್ತು ಅಂತಂದರೆ ಸ್ಟೀವ್ ಸ್ಮಿತ್ನ ಟುಕು ಆಡ್ತಾರೆ ಇಂಡಿಯಾದಲ್ಲಿ ಕರ್ಕೊಂಬಂದು ಆಡಿಸ್ತು ಅಂತಂದರೆ. ಸೊ ಅಲ್ಲಿ ಆಡೋವಂಥ ನೋಡಿ, ಅವರು ಬಿಗ್ ಬ್ಯಾಶ್ ಪ್ಲೇಯರ್ ಅಷ್ಟೇ, ಅವರು IPL ಪ್ಲೇಯರ್ ಅಲ್ಲ. IPL ಅಲ್ಲಿ ಯಾವತ್ತೂ ಕೂಡ ಇವರು ಅಂಥ ಮಟ್ಟಿಗೆ ಹಾವಳಿ ಕೂಟಿದ್ದಾರೆ, ಕ್ವಾಟ್ಲೆ ಕೂಟಿದ್ದಾರೆ. ಎಷ್ಟು ವರ್ಷ ಆಡಿದ್ದಾರೆ IPLನ, ಯಾವತ್ತೂ ಕೂಡ ಈ ಥರ ಅಂತೂ ಖಂಡಿತ ಆಡಿಲ್ಲ. ಅಂದರೆ ಬಿಗ್ ಬ್ಯಾಶಲ್ಲೂ ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇಲ್ಲ ಇವರು, ಸುಮಾರು ಸಲ ಈ ಥರ ಆಡಿದ್ದಾರೆ. ಪರ್ಫಾರ್ಮೆನ್ಸು, ಸೆಂಚುರಿಗಳು ಇದರ ಸಖತ್ತಾಗಿ ಬಂದಿದ್ದಾವೆ. ಬಟ್ IPL ಕರ್ಕೊಂಬಂದಾಗ ಒಂಥರ ಹೇಳ್ತಾರಲ್ಲ, ಮನೆಯಲ್ಲಿ ಹುಲಿ ಬೀದಿಲಿ ಹಿಲಿ ಅಂತ, ಆ ಥರ ಆಗೋಗ್ಬಿಡ್ತಿದ್ದು. ಅಪ್ಡೇಟ್ ನಂಬರ್ 5, ಇದೇ ಮ್ಯಾಚಲ್ಲಿ ಸಿಡ್ನಿ ಸಿಕ್ಸರ್ಸ್ಗೆ ಆಡ್ತಿರೋಂಥ ಬಾಬರ್ ಆಜಮ್ನ ಲಾಸ್ಟ್ ಬಾಲು ಸಿಂಗಲ್ ತಗೊಳ್ಳೋದಕ್ಕೆ ಅಂತ ಬರ್ತಾ ಇರ್ತಾರೆ. 11ನೇ ಓವರಲ್ಲಿ ಗುರು, ಏನು ಲಾಸ್ಟ್ ಓವರ್ ಏನಲ್ಲ, 11ನೇ ಓವರಲ್ಲಿ ಸಿಂಗಲ್ ತಗೊಳ್ಳೋಕ್ಕೆ ಅಂತ ಬರ್ತಿರ್ತಾರೆ ಲಾಸ್ಟ್ ಬಾಲಲ್ಲಿ ಬಾಬರ್ ಆಜಮು. ಸ್ಟೀವ್ ಸ್ಮಿತ್ ನಾನ್ ಸ್ಟ್ರೈಕರ್ನಲ್ಲಿ ಇರ್ತಾರೆ. ಇನ್ನೇನು ಓವರ್ ಚೇಂಜ್ ಆಯಿತು ಅಂದರೆ ನೆಕ್ಸ್ಟ್ ಓವರ್ ತಿರ್ಗಾ ಬಾಬರ್ ಆಜಮೇ ಬರ್ತಾರಲ್ಲ,
3 ಡಾಟ್ ಬಾಲ್ ಆಡಿದ್ರಂತೆ, ಕಂಟಿನ್ಯೂಸ್ ಆಗಿ 3 ಡಾಟ್ ಬಾಲ್ ಆಡಿದ್ರಂತೆ. ನೀನು ನಂಬಿಕೊಂಡು ಅಲ್ಲೇ ನಿಂತ್ಕೊಳ್ಳಪ್ಪ, ನೆಕ್ಸ್ಟ್ ಅವ್ರು ನಾನೇ ಬಂದ್ಬಿಟ್ಟು ವಾಣಿಸ್ತೀನಿ ಸರಿಯಾಗಿ ಅಂತ ಬಾಬರ್ ಆಜಮ್ನ ಸಿಂಗಲ್ನ ಇವರು ಅವಾಯ್ಡ್ ಮಾಡಿದ್ದಾರೆ. ಸೊ ಬಾಬರ್ ಆಜಮ್ಗೆ ಈ ಅವಮಾನ ಎಲ್ಲ ಏನು ಹೊಸದೇನಲ್ಲ, ರಿಪೀಟೆಡ್ ಆಗಿ ಆಗ್ತಾನೆ ಇದೆ ಪಾಕಿಸ್ತಾನಿ ಪ್ಲೇಯರ್ಸ್ಗಳಿಗೆ. ರಿಜ್ವಾನ್ಗಾಗಿದೆ ಅಂತ ಅವಮಾನ, ರಿಜ್ವಾನ್ಗಾಗಿದ್ದ ಅವಮಾನದ ಮುಂದೆ ಈ ಅವಮಾನ ಏನೇನೂ ಇಲ್ಲ, ಹಂಗೆ ನೋಡೋಕೆ ಹೋಯ್ತು ಅಂತಾನೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿರೋ ಅಪ್ಡೇಟ್ಸ್.